ಕ್ರಿಶ್ಚಿಯನ್ ಯುವತಿಯನ್ನು ಪುಸಲಾಯಿಸಿ ಮದುವೆಗೆ ಯತ್ನಿಸಿದ್ದ ಮುಸ್ಲಿಂ ಯುವಕನ ವಿರುದ್ಧ ಹುಡುಗಿ ಪೋಷಕರು ಲವ್ ಜಿಹಾದ್ ಆರೋಪವನ್ನು ಮಾಡಿದ್ದಾರೆ. ಗರುಡ ಗ್ಯಾಂಗ್ ಕ್ರಿಮಿನಲ್ ಗುಂಪಿನ ಸದಸ್ಯರಿಂದ ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಪ್ರೀತಿಯ ಹೆಸರಲ್ಲಿ ಯುವತಿಯನ್ನ ಕರ್ಕೊಂಡು ಹೋಗಿರೋ ಅಕ್ರಮ್ ನಮ್ಮ ಮಗಳನ್ನ ಬಚ್ಚಿಟ್ಟಿದ್ದಾರೆ ಅಂತ ಯುವತಿಯ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಯುವಕನ ವಿರುದ್ಧ ಡ್ರಗ್ಸ್, ರಾಬರಿ ಕೇಸ್, ಪೋಕ್ಸೋ ಕೇಸ್ ಆರೋಪ ಕೂಡ ಇದೆ. ಪ್ರೀತಿಯ ಹೆಸರಲ್ಲಿ ಯುವತಿಯನ್ನ ಕರ್ಕೊಂಡು ಹೋಗಿದ್ದಾನೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಯುವತಿಯ ಪೋಷಕರು. ಮಗಳನ್ನ ಕೆಟ್ಟ ಕೆಲಸಕ್ಕೆ ಬಳಸುವಂತ ಅನುಮಾನ ಇದೆ ಅಂತ ಕೂಡ ಪೋಷಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯವಸ್ಥಿತ ಲವ್ ಜಿಹಾದ್ ಜಾಲ ಅಂತ ಯುವತಿ ಪೋಷಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಮಗಳ ಜೊತೆಗೆ ಮಾತನಾಡುವುದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಪೋಷಕರು ಆರೋಪವನ್ನು ಮಾಡ್ತಾ ಇರೋದು. ನಮ್ಮ ಮಗಳನ್ನ ಬಚ್ಚಿಟ್ಟಿದ್ದಾರೆ ಅಂತ ಯುವತಿಯ ಪೋಷಕರು ಹೇಳ್ತಾ ಇದ್ದಾರೆ. ವ್ಯವಸ್ಥಿತ ಲವ್ ಜಿಹಾದ್ ಜಾಲ ಇದು ಅಂತ ಯುವತಿಯ ಪೋಷಕರು ಆರೋಪವನ್ನ ಮಾಡ್ತಾ ಇರೋದು. ಜೊತೆಗೆ ಮಗಳ ಜೊತೆಗೆ ಮಾತನಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಸ್ಲಿಂ ಯುವಕನ ವಿರುದ್ಧ ಹುಡುಗಿಯ ಪೋಷಕರು ಈಗ ಲವ್ ಜಿಹಾದ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ ಯುವತಿಯನ್ನು ಪುಸಲಾಯಿಸಿ ಮದುವೆಗೆ ಯತ್ನಿಸಿದ್ದಾನೆ ಮುಸ್ಲಿಂ ಯುವಕನ ವಿರುದ್ಧ ಈಗ ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇದೆ. ಗರುಡ ಗ್ಯಾಂಗ್ ಕ್ರಿಮಿನಲ್ ಗುಂಪಿನ ಸದಸ್ಯ ಈತನಿಂದ ಲವ್ ಜಿಹಾದ್ ಆಗ್ತಾ ಇದೆ, ಲವ್ ಜಿಹಾದ್ ಮಾಡ್ತಿದ್ದಾನೆ ಅಂತ ಆರೋಪ ಬಂದಿರೋದು. ಪ್ರೀತಿಯ ಹೆಸರಿನಲ್ಲಿ ಯುವತಿಯನ್ನ ಕರ್ಕೊಂಡು ಹೋಗಿದ್ದಾನೆ, ನಮ್ಮ ಮಗಳನ್ನ ಬಚ್ಚಿಟ್ಟಿದ್ದಾರೆ ಅಂತ ಯುವತಿಯ ಪೋಷಕರು ಆರೋಪಿಸ್ತಾ ಇದ್ದಾರೆ. ಹುಡುಗ ಅಕ್ರಮ್ ಮೊಹಮ್ಮದ್ ಅಂತೇಳಿ ಅವನ ಅಣ್ಣ ಮತ್ತು ಅವನ ಚಿಕ್ಕಪ್ಪ ಮತ್ತು ಅವರ ಕಮಿಟಿಯವರು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದರು, ನೀವು ಕೇಸ್ ವಾಪಸ್ ತಗೊಳ್ಳಿ, ಅಂದರೆ ಕಿಡ್ನ್ಯಾಪ್ ಕೇಸ್ ಕೊಟ್ಟಿದ್ದೇವೆ, ಅದನ್ನು ವಾಪಸ್ ತಗೊಳ್ಳಿ, ನಿಮ್ಮ ಮಗಳನ್ನು ಮರುದಿನವೇ ನಾನು ನಿಮ್ಮ ಎದುರು ತಂದು ನಿಲ್ಲಿಸ್ತೇನೆ, ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬಿಡ್ತೇನೆ, ನೀವು ಮಾತಾಡಿ ಅವಳ ಹತ್ರ ಅಂತ ಹೇಳ್ತಿದ್ದಾರೆ. ಮತ್ತೆ ನಿಮಗೆ ಬಿಟ್ಟದ್ದು ಹಾಗೆ ಹೇಳಿದರು. ಅದಕ್ಕೆ ನಾವು ಒಪ್ಪಿಕೊಂಡ್ವಿ, ಆಯಿತು ಕೇಸ್ ವಾಪಸ್ ತೆಗಿತೇವೆ ಅಂತ ಹೇಳಿ. ಮತ್ತು ನಮಗೆ ಇದರಲ್ಲಿ ಡೌಟ್ ಬಂತು, ಯಾಕೆಂದರೆ ಲವ್ ಜಿಹಾದ್ ಕೂಡ ಆಗಿರ್ಬೋದು, ಯಾಕೆಂದರೆ ಆಗಿರಲಿಕ್ಕೆ ಕನ್ಫರ್ಮ್ ಆಗ್ತದೆ, ಯಾಕೆಂದರೆ ಇದಕ್ಕೆ ದೊಡ್ಡವರ ಕೈ ಇರೋದು ನಾವೇ ಕನ್ಫರ್ಮ್ ಮಾಡಿದ್ವಿ. ಅದರ ನಂತರ ಲವ್ ಜಿಹಾದ್ ಅಂತೇಳಿ ಹೇಳದೇ ಇರಲಿಕ್ಕಾಗ್ತದ? ಯಾಕೆಂದರೆ ಅವರ ಕಮ್ಯುನಿಟಿಯಲ್ಲಿ ಬೇರೆ ಹುಡುಗಿಯರು ಸಿಗುವುದಿಲ್ಲವಾ? ಯಾಕೆ ನಮ್ಮ ಕಮ್ಯುನಿಟಿಗೆ ಇವರು ಎಂಟರ್ ಆಗಬೇಕು? ಅದು ಕೂಡ ಅವಳು ಸಪೋರ್ಟ್ ಇಲ್ಲ, ನಾವು ಸಪೋರ್ಟ್ ಇಲ್ಲ, ನಮ್ಮ ಹಿಂದೆ ಯಾಕೆ ಬಿದ್ದಿರಬೇಕು? ಸೊ ಇದು ಲವ್ ಜಿಹಾದೇ ಸರ್. ಹುಡುಗ ಅಕ್ರಮ್ ಮೊಹಮ್ಮದ್ ಅಂತೇಳಿ ಅವನ ಅಣ್ಣ ಮತ್ತು ಅವನ ಚಿಕ್ಕಪ್ಪ ಮತ್ತು ಅವರ ಕಮಿಟಿಯವರು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿದರು, ನೀವು ಕೇಸ್ ವಾಪಸ್ ತಗೊಳ್ಳಿ, ಅಂದರೆ ಕಿಡ್ನ್ಯಾಪ್ ಕೇಸ್ ಕೊಟ್ಟಿದ್ದೇವೆ, ಅದನ್ನು ವಾಪಸ್ ತಗೊಳ್ಳಿ, ನಿಮ್ಮ ಮಗಳನ್ನು ಮರುದಿನವೇ ನಾನು ನಿಮ್ಮ ಎದುರು ತಂದು ನಿಲ್ಲಿಸ್ತೇನೆ, ಬೆಳಿಗ್ಗೆಯಿಂದ ಸಂಜೆ ತನಕ ನಿಮ್ಮಲ್ಲಿ ಮಾತಾಡಲಿಕ್ಕೆ ಬಿಡ್ತೇನೆ, ನೀವು ಮಾತಾಡಿ ಅವಳ ಹತ್ರ ಅಂತ ಹೇಳ್ತಿದ್ದಾರೆ. ಮತ್ತೆ ನಿಮಗೆ ಬಿಟ್ಟದ್ದು ಹಾಗೆ ಹೇಳಿದರು. ಅದಕ್ಕೆ ನಾವು ಒಪ್ಪಿಕೊಂಡ್ವಿ, ಆಯಿತು ಕೇಸ್ ವಾಪಸ್ ತೆಗಿತೇವೆ ಅಂತ ಹೇಳಿ. ಮತ್ತು ನಮಗೆ ಇದರಲ್ಲಿ ಡೌಟ್ ಬಂತು, ಯಾಕೆಂದರೆ ಲವ್ ಜಿಹಾದ್ ಕೂಡ ಆಗಿರ್ಬೋದು, ಯಾಕೆಂದರೆ ಆಗಿರಲಿಕ್ಕೆ ಕನ್ಫರ್ಮ್ ಆಗ್ತದೆ, ಯಾಕೆಂದರೆ ಇದಕ್ಕೆ ದೊಡ್ಡವರ ಕೈ ಇರೋದು ನಾವೇ ಕನ್ಫರ್ಮ್ ಮಾಡಿದ್ವಿ. ಅದರ ನಂತರ ಲವ್ ಜಿಹಾದ್ ಅಂತೇಳಿ ಹೇಳದೇ ಇರಲಿಕ್ಕಾಗ್ತದ? ಯಾಕೆಂದರೆ ಅವರ ಕಮ್ಯುನಿಟಿಯಲ್ಲಿ ಬೇರೆ ಹುಡುಗಿಯರು ಸಿಗುವುದಿಲ್ಲವಾ? ಯಾಕೆ ನಮ್ಮ ಕಮ್ಯುನಿಟಿಗೆ ಇವರು ಎಂಟರ್ ಆಗಬೇಕು? ಅದು ಕೂಡ ಅವಳು ಸಪೋರ್ಟ್ ಇಲ್ಲ, ನಾವು ಸಪೋರ್ಟ್ ಇಲ್ಲ, ನಮ್ಮ ಹಿಂದೆ ಯಾಕೆ ಬಿದ್ದಿರಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.